ಪಂಚ ರಾಜ್ಯಗಳ ಚುನಾವಣೆಯ ಬೆನ್ನಲ್ಲೇ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಒಂದು ದೊಡ್ಡ ಶಾಕ್ ಕೊಟ್ಟುಬಿಟ್ಟಿದ್ದಾರೆ. ಅದುವೇ ವಾಣಿಜ್ಯ ಸಿಲಿಂಡರ್ ದರ ಇದೆಯಲ್ಲ, ಒಂದೇ ಬಾರಿಗೆ ಬರೋಬ್ಬರಿ 993 ರೂಪಾಯಿಯಷ್ಟು ಹೆಚ್ಚಾಗಿದೆ. ಇದರಿಂದ ಬೆಂಗಳೂರಿನಲ್ಲಿ ಇಷ್ಟು ದಿನ 2123 ರೂಪಾಯಿ ಇದ್ದಂತ 19 ಕೆಜಿಯ ವಾಣಿಜ್ಯ ಸಿಲಿಂಡರ್ ದರ 3153 ರೂಪಾಯಿ ಆಗಿದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಿಂದ ಹೋಟೆಲ್ನ ಮೆನುಗಳನ್ನ ಕೂಡ ನಾವು ಜಾಸ್ತಿ ಮಾಡ್ತೀವಿ ಅಂತ ಒಂದಿಷ್ಟು ಅಸಮಾಧಾನಗಳನ್ನ ಹೊರಗಾಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸೇರಿ ಇತರ ಮಿತ್ರಕೂಟದ ಪಕ್ಷಗಳು ಕೂಡ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಈ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಪಿ.ಸಿ. ರಾಯ್, ಇನ್ನು ಹೋಟೆಲ್ನ ಮಾಲೀಕರು, ಗ್ರಾಹಕರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡ್ಕೊಂಡ್ ಬರೋಣ ಅದನ್ನ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ತುಂಬ ಕಷ್ಟ ಆಗುತ್ತೆ ಸರ್. ಬಿಕಾಸ್ ಏನಕ್ಕೆ ಅಂದರೆ ಇವಾಗ ಕೆಲವರು ಹೋಟ್ಲಿಗಂತಾನೆ ಇವಾಗ ಎಲ್ಲೋಯಿಂದನ ಬಂದ್ಬಿಟ್ಟು ಇವಾಗ ಬಿಹಾರ ಎಲ್ಲಿ ಉತ್ತರ ಕರ್ನಾಟಕ ಎಲ್ಲಿಂದನೇ ಬಂದರೂ ಕೂಡ ಸ್ಟೇ ಮಾಡ್ಕೊಂಡು ಫುಡ್ ಮಾಡ್ಕೊಂಡು ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಅವಾಗ ಅವರು ಹೋಟ್ಲೆ ಏನು ಮಾಡ್ತಾರೆ, ಫುಡ್ಗೆ ಆ್ಯಕ್ಚುಲಿ ತಿನ್ಬೇಕಂತ ಅನ್ಕೊತಾರೆ. ಬಟ್ ಮುಂಚೆ ಇದ್ದ ರೇಟಿಗೂ ಇವಾಗ ರೇಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ ನಮಗೆ ಫೈನಾನ್ಷಿಯಲಿ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ. ಮುಂಚೆ ನಮಗೆಲ್ಲ ಒಂದು 50 ರೂಪೀಸ್ ಫುಡ್ ಸಿಗೋದು, ಇವಾಗ 80 ರೂಪೀಸ್ 90 ರೂಪೀಸ್ ಪೇ ಮಾಡ್ಬೇಕು ನಾವು ಒಂದು ಫುಡ್ ತಿನ್ನಬೇಕು ಅಂದರೆ. ಸೊ ಇವಾಗ ಬಂದು ಜಾಸ್ತಿ ಆಗಿದೆ. ಸೊ ಅದು ಕಡಿಮೆ ಮಾಡಬೇಕು. ಸೊ ಇವಾಗ ಏನೇನೋ ಫ್ರೀ ಮಾಡಿದ್ದಾರೆ ಅಂತೆ ಲೇಡೀಸ್ಗೆ, ಅದೆಲ್ಲ ಫ್ರೀ ಮಾಡೋ ಬದಲು ಫೈನಾನ್ಷಿಯಲಿ ಲೈಕ್ ನಮ್ಮ ಯೂತ್ಸ್ಗಾಗಿರ್ಬೋದು. ಸೊ ಆ್ಯಕ್ಚುಲಿ ಏನಂದರೆ ಇವಾಗ ಉದ್ಯೋಗ ಬಂದು ತುಂಬ ಕಮ್ಮಿ ಇದೆ ಸರ್. ಇವಾಗ ಗ್ಯಾಸ್ ಸಿಗೋದೇ ಪ್ರಾಬ್ಲಮ್ ಆಗಿದೆ. ಅದರಲ್ಲಿ ರೇಟು ಜಾಸ್ತಿ ಆಗಿದೆ. ಕಮರ್ಷಿಯಲ್ಲು 240 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಡೊಮೆಸ್ಟಿಕ್ಕು ಜಾಸ್ತಿ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಹೋಟ್ಲವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ. ಒಂದು ವರ್ಷದಲ್ಲಿ 3 ಸಲ ಜಾಸ್ತಿ ಮಾಡಿದ್ದಾರೆ. ಸಿಲಿಂಡರ್ಗಳು ತುಂಬ ಪ್ರಾಬ್ಲಮ್ ಆಗಿದೆ. ನಾವು ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಏನಕ್ಕೆ ಜಾಸ್ತಿ ಮಾಡಿದೆ ಅಂತ ಕೇಳ್ತಾರೆ. ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಬ್ಲ್ಯಾಕ್ ಸಿಲಿಂಡ್ರು ಕಮರ್ಷಿಯಲ್ 7,000 ಕೇಳ್ತಾರೆ, ಡೊಮೆಸ್ಟಿಕ್ 3,000 ಕೊಡಿ ಅಂತಾರೆ. ಅದೂ ಸಿಗ್ತಾ ಇಲ್ಲ. ಆದ್ರೂ ಗ್ಯಾಸ್ ಹಾಕೋರು ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ. ಎಣ್ಣೆ ಆಯಿಲ್ ಎಲ್ಲ ತುಂಬ ದುಬಾರಿ ಆಗಿಬಿಟ್ಟಿದೆ ಬಿಡಿ. ತುಂಬ ಕಷ್ಟ ಆಗ್ತಾಯಿದೆ ಹೋಟ್ಲವ್ರಿಗಂತೂ. ಕಸ್ಟಮರ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಬಿಸ್ನೆಸ್ ಲಾಸ್ ಆಗ್ತಾಯಿದೆ ಅಂತ. ಅಂದರೆ ತುಂಬ ಹೇಳ್ಕೊಳಕ್ಕಲ್ಲ ಆ ಪರಿಸ್ಥಿತಿಯಲ್ಲಿದೆ ಹೋಟ್ಲು ನಡೆಸೋರ್ದೆಲ್ಲ. ವರೆಗೂ 3 ಬಾರಿ ಬೆಲೆ ಏರಿಕೆ ಬಿಸಿ ಕೊಟ್ಟರೆ, ಆದ್ರೆ ಈಗ 993 ರೂಪಾಯಿ ಬೆಲೆ ಏರಿಕೆ ಅಂತಂದ್ರೆ ಈಗಾಗಲೇ ಬ್ಲ್ಯಾಕ್ ಮಾರ್ಕೆಟ್ ಇಂದನೇ ಜನ ತತ್ತರಿಸಿ ಹೋಗಿದ್ರು. ಮತ್ತೆ ಅಧಿಕೃತವಾಗಿ ಇವರು ಕೂಡ ಈ ಬರೆ ಹಳಿಯುವಂತ ಕೆಲಸ ಮಾಡ್ತಿದ್ದಾರೆ. ಚುನಾವಣೆ ಮುಗಿಯುವವರೆಗೂ ಇವ್ರ ತಂತ್ರಗಾರಿಕೆ ನೋಡಿ. ಈ ಒಂದೊಂದು ಸರಿ ಇವ್ರ ಮೇಲೆ ಯಾಕೆ ಬೇಜಾರಾಗತ್ತೆ ಅನ್ನೋದಾಗಿದ್ರೆ, BJP ಇರಲಿ ಕಾಂಗ್ರೆಸ್ ಇರಲಿ, ಮೋದಿಯ ಮಾತುಗಾರಿಕೆ ಒಂದೊಂದು ಸರಿ ಕೃತಿಯಲ್ಲಿ ಇರಲ್ಲ ಅನ್ನೋದಕ್ಕೆ ಒಂದೊಂದು ಸರಿ ಈ ರೀತಿ ಶಾಕ್ಗಳ ಮೇಲೆ ಶಾಕ್ ಕೊಟ್ಟಾಗಲೇ ಅರ್ಥ ಆಗುತ್ತೆ. ಇಲ್ಲಿವರೆಗೆ ಇಲ್ಲದೆ ಇರೋದು ಚುನಾವಣೆವರೆಗೂ ಇಲ್ಲ. ಇವರು ಚುನಾವಣಾ ಗಿಮಿಕ್ಗೋಸ್ಕರನೇ ಒಂದೊಂದು ಸರಿ ದೇಶದ ಚುಕ್ಕಾಣಿ ಹಿಡಿದು ಬಿಡ್ತಾರೆ ಅನ್ನುವಂಥದ್ದಕ್ಕೆ ಇವರು ಸಾಕ್ಷಿ ಆಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಒಂದಷ್ಟು ನಂಬಿಕೆಗಳಿದ್ದದ್ದು ಹಂಗೆ ಭ್ರಮಾನಿರಸನ ಆಗುತ್ತಲ್ಲ, ಕುಸಿದು ಬೀಳ್ತಾವಲ್ಲ, ಆ ನಿಟ್ಟಲ್ಲಿ ಈ ಕೆಲಸಗಳಾಗುತ್ತೆ. ಕೆಲವು ಆರೋಪಗಳಿಗೆಲ್ಲ ಹುರುಳಿದೆಯೇನೋ ಅನ್ನುವಂಥ ಬಲ ಸಿಗೋದು ಇಂಥವಿಂದನೇ. ಚುನಾವಣೆವರೆಗೂ ಏನೂ ಇರೋದಿಲ್ಲ ಇವರಿಗೆ. ಅಲ್ಲಿ 100 ಮಾರ್ಚಲ್ಲಿ ಏಪ್ರಿಲಲ್ಲಿ 100-200ರಲ್ಲಿ ಇದ್ದಿದ್ದು ಚುನಾವಣೆ ಮುಗೀತಾ ಇದ್ದಂಗೆನೆ ಇನ್ನೇನು ಫಲಿತಾಂಶ ಇನ್ನೇನು ಲೆಕ್ಕಕ್ಕಿಲ್ಲ ಬಿಡಿ. ಅದು ಈ 993 ರೂಪಾಯಿ ಏರಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಕಮರ್ಷಿಯಲ್ ಇದ್ರ ಮೇಲ್ಗಡೆ. ಯಾಕಂದರೆ ದೊಡ್ಡ ವಾಣಿಜ್ಯೋದ್ಯಮಿಗಳಿದಾರಲ್ಲ, ಹಾಗಾಗಿ ಅವ್ರ ಮೇಲೆ ಹೊಡೆತ ಬಿದ್ದರೆ ಅವರು ಗ್ರಾಹಕರ ಮೇಲೆ ಹಾಕ್ತಾರೆ. ಗ್ರಾಹಕರು ಬಡ್ದು ಬೀದಿಗೆ ಬಂದುಬಿಡಲಿ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡ್ದಂಗಿದೆ. ತುಂಬ ದೊಡ್ಡ ಮಟ್ಟಕ್ಕೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಹಿಂದೆನೇ ಆಲೋಚನೆ ಮಾಡ್ಕೊಂಡು ತಗೊಂಬಂದಿದ್ರೆ ಆಗೋಗಿರೋದು. ಈಗ ಗೃಹ ಬಳಕೆ ಇಂಧನ ಅನಿಲದ ಬೆಲೆನೂ ಏರಿಕೆ ಆಗೋ ಸಾಧ್ಯತೆ ಇದೆ, ಪೆಟ್ರೋಲ್ ಡೀಸೆಲ್ಲು ಏರಿಕೆ ಆಗೋ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಲ್ಲಿ ಮಾತುಕತೆ ನಡೀತಿದೆ. ಪುಣ್ಯಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿ ಈ ಪಾಶ್ಚಿಮಾತ್ಯ ದೇಶದಲ್ಲಿ ಏನು ಯುದ್ಧ ನಡೀತು, ಅಮೆರಿಕದ ಹುಚ್ಚಾಟದೊಂದಿಗೆ ಇಸ್ರೇಲ್ನ ಎತ್ತಿ ಕಟ್ಟಿ ಇರಾನ್ ಮೇಲ್ಗಡೆ ಏನು ಇವತ್ತಿಗೂ ಫೆಬ್ರವರಿ 28ರಿಂದ ಶುರುವಾಗಿದ್ದು, ನಾಮಕೆ ವಾಸ್ತೆ ಸುಮ್ಮನೆ ಅದನ್ನೇನೋ ಒಂದು ಪ್ರಚೋದನೆ ಅಡಿಯಲ್ಲಿ ಇಟ್ಕೊಂಡಿದ್ದಾರೆ ವಿನಃ, ಆದರೆ ಅದು ಕೊಟ್ಟಿರುವಂಥ ಬಿಸಿ ಇಡೀ ಜಗತ್ತಿನಾದ್ಯಂತ ಒಂದಷ್ಟು ರಾಷ್ಟ್ರಗಳಿಗೆ ಬಿದ್ದಿರೋ ಏಟುಗಳು
ತುಂಬ ದೊಡ್ಡ ಮಟ್ಟಕ್ಕೆ ಕುಸಿತ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಹಣದುಬ್ಬರ ಆಗಿದೆ. ಎಲ್ಲ ನಿಟ್ಟಲ್ಲೂ ಕೂಡ ದೇಶ ದಿವಾಳಿ ಆಗುವಂಥ ಪರಿಸ್ಥಿತಿಗೆ ತಂದುಬಿಡ್ತವೆ. ಇದೇ ನಿಟ್ಟಲ್ಲಿ ಇವರು ಮುಂದುವರ್ಸ್ಕೊಂಡು ಕೂತ್ಕೊಂಡ್ರೆ ಅನ್ನುವಂಥ ಯೋಚನೆಯಲ್ಲಿ ಇರಬೇಕಾದ್ರೆ ಭಾರತದ ಒಂದು ನಿಲುವು ಎಲ್ಲೋ ಒಂದು ಕಡೆ ಸಣ್ಣ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಕೂತ್ಕೊಂಡಿದೆ. ಈ ಹಾರ್ಮೋಸ್ ವಿಚಾರದಲ್ಲಿ ಏನಾದರೂ ಲೆಕ್ಕ ಹಾಕ್ಕೊಂಡು ಹೋದರೆ UAE ನಿನ್ನೆ ಈ ಒಪೆಕ್ ಪ್ಲಸ್ ಮತ್ತು ಒಪೆಕ್ಕಿಂದ ಈಚೆ ಬಂದಿರೋದ್ರಿಂದ, ಅಂದರೆ ಈ ಪೆಟ್ರೋಲಿಯಂ ರಫ್ತು ದೇಶಗಳ ಒಕ್ಕೂಟದಿಂದ ಈಚೆ ಬಂದಿರೋದ್ರಿಂದ, ಆರ್ಗನೈಸೇಷನಿಂದ ಈಚೆ ಬಂದಿರೋದ್ರಿಂದ ಅವರೊಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಅಬುದಾಬಿಯಿಂದ ಪುಜೈರಾದೇನೋ ಇದೆಯಲ್ಲ, ಆ ಒಂದು ಅಲ್ಲಿಗೆ ಪೈಪ್ಲೈನ್ ವ್ಯವಸ್ಥೆ ಇರೋದ್ರಿಂದ ಈಗ UAE ಅಲ್ಲಿಂದ ಈಚೆ ಬಂದಿರೋದ್ರಿಂದ ಅವರಿಗೆ ಉತ್ಪಾದನಾ ಮಿತಿ ಏನೂ ಇರೋದಿಲ್ಲ. ಹಾಗಾಗಿ ಉತ್ಪಾದನೆಯನ್ನು ಹೆಚ್ಚಿಸ್ಕೊಂಡು ಅಲ್ಲಿಯ ಪ್ರಮಾಣದಿಂದ ಮತ್ತು ಆ ಮಾರ್ಗವಾಗಿ ಈಗಾಗಲೇ ಇಂಡಿಯಾ ಅಲ್ಲಿಂದ ಒಂದಷ್ಟು ತರಿಸ್ಕೊಂಡಿರೋದ್ರಿಂದ UAE ಉತ್ಪಾದನೆ ಹೆಚ್ಚಿಸ್ಕೊಂಡು ಅಲ್ಲಿಂದ ನಮಗೆ ಕಚ್ಚಾ ತೈಲಗಳು ಅನಿಲಗಳು ಬರೋ ಶುರುವಾಯಿತು ಅಂತಂದರೆ ಹಾರ್ಮೋಸ್ನ ನಾವೇನು ನಂಬಿಕೊಂಡಿದ್ವಿ ಆ ಪರ್ಸೆಂಟೇಜಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಇಳಿಕೆ ಆಗ್ತೀವಿ. ಹಾಗಾಗಿ ಈಗ ಏನು ನಾವು ಗೃಹ ಬಳಕೆ ವಿಚಾರದಲ್ಲಿ ಅಥವಾ ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತೆ ಅನ್ನುವಂಥ ನಿಟ್ಟಲ್ಲಿ ಮಾತುಕತೆ ನಡೀತಾ ಇದೆ, ಅದಕ್ಕೊಂದು ಶಾಂತಿ ರೂಪದಲ್ಲಿರ್ಬೋದು. ನಾವು ಆ ಮಟ್ಟಕ್ಕೆ ಹೋಗದೆ ಇರೋದಕ್ಕೆ ಇದೊಂದು ಸಾಕ್ಷಿ ಆಗ್ಬೋದು. UAE ನಮಗೆ ತುಂಬ ದೊಡ್ಡ ಮಟ್ಟಕ್ಕೆ, ಯಾಕಂದರೆ ಅವರು ಒಪೆಕ್ ಅಡಿಯಲ್ಲಿ ಅವ್ರನ್ನ ಬಿಟ್ಟು ಈಚೆ ಬಂದರೆ ಅವ್ರಿಗೆ ಯಾವುದೇ ಮಿತಿ ಇಲ್ಲದೆ ಇರೋದ್ರಿಂದ ಒಂದು ಹಂತಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಆ ಲಾಭ ನೋಡೋದ್ರಿಂದ ಇವರಿಗೆ ವಾಣಿಜ್ಯ ಬೆಲೆಯನ್ನು ಏರಿಸ್ಕೊಂಡಿದ್ದು ಕೂಡ ಒಂದು ಕ್ರಮೇಣವಾಗಿ ಇಳಿಸೋ ಪ್ರಯತ್ನ ಮಾಡ್ಬೋದು. ಆ ನಿಟ್ಟಲ್ಲಿ ಏನಾದರೂ ಆಯಿತು ಅಂದರೆ ಇದು ತಾತ್ಕಾಲಿಕ ಅಂತ ಅನ್ನಿಸ್ತಾ ಇದೆ. ಈ UAE ನಮ್ಮ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಇರೋದ್ರಿಂದ ಅವರ ಒಪ್ಪಂದಗಳು ಕಡಿದು ಬಿದ್ದು ತಾನು ಸ್ವತಂತ್ರವಾಗಿ ಏನೋ ಮಾಡೋದಕ್ಕೆ ಹೊರಟಿರುವ UAE ಏನಾದರೂ ನಮ್ಮ ಜೊತೆ ಸಾಕಾರಕ್ಕೆ ನಿಂತ್ಕೊಂಡ್ರೆ ಇದು ತಾತ್ಕಾಲಿಕವಾಗಿ ಈ ಏನು ಇವತ್ತು ಬೆಲೆ ಏರಿಕೆಯಾಗಿದೆ ಅದು ತಕ್ಷಣದ ಬಿಸಿಯಿಂದ ನಾವು ಈಚೆ ಬರೋದಕ್ಕೆ ಒಂದು ಕೆಲವೇ ದಿನಗಳಲ್ಲಿ ಸಾಧ್ಯತೆ ಇದೆ ಅನ್ನುವಂಥದ್ದು ಕೆಲವು ಪಂಡಿತರ ಲೆಕ್ಕಾಚಾರ. ಹಾಗಾಗಲಿ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.